ನಾನು ಡಿಪಾರ್ಟ್ಮೆಂಟ್ ಬರಕ್ಕೆ ಸಾಂಬಾರ್ ಚೆನ್ನಾಗೈತೆ. ದಕ್ಷ ಪ್ರಾಮಾಣಿಕ ಗ್ರೇವಿ ಚೆನ್ನಾಗಿಲ್ಲ. ಸರ್ ಅನ್ಸ್ಕೋಬೇಕು. ಮುಂದೆ ಬರೋ ರಿಸರ್ಚ್ಗೆಲ್ಲ ನಾನು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಏನಾಗೈತ್ರಿ ಏನಾಗೈತೆ ದಕ್ಷತೆ ಪ್ರಾಮಾಣಿಕತೆ ಏನೇ ಇದ್ರು ಸೂಪರ್ ಬಂಬರ್ ಮಂತ್ರಿಗೆ ನೀನ್ ತೆಗಿತಾ ಇದೀಯಾ ಫೋಟೋ ಇಷ್ಟು ಚೆನ್ನಾಗಿ ತೆಗೆದ್ಬಿಟ್ಟ ಇಟ್ಸ್ ಮೀ. ಹಲೋ ಏನೋ ನಿಂಗೆ ಒಂದು ಭಾರ ಬಿಡ್ಬೇಕಾಗಿತ್ತು ಹೋಗಿ ಏನ್ ಮಾಡ್ಬೇಕು ಅಜ್ಜಿ ಇವತ್ತು ಆಡಲ್ಲ ಅಜ್ಜಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವರ್ಷದೊಡಕು ಅಂದರೆ ಯುಗಾದಿ ಹಬ್ಬದ ಒಂದು ಸಾಂಪ್ರದಾಯಿಕ ಆಚರಣೆ ಅಂತಲೇ ಹೇಳ್ಬೋದು. ವರ್ಷದೊಡಕು ವರ್ಷ ಎಲ್ಲ ಮಟನ್ ತಿನ್ಬೋದಂತೆ ಆ ಥರ ಎಲ್ಲ ಹೇಳ್ತಾರೆ. ನಮ್ಮ ಮನೆಯಲ್ಲೂ ಮಟನ್ ಇವತ್ತೆಲ್ಲ ಓನ್ಲಿ ಎಲ್ಲ ಮಟನ್ ಚಿಕನ್ ಅಂತೂ ತೊಗೊಂಡೇ ಬಂದಿಲ್ಲ. 3 kg ಮಟನ್ನ ತೊಗೊಂಡು ಬರ್ತೀನಿ ಅಂತ ಹೋದರು. ಆ ಮರಿ ಅಂತೂ ತುಂಬಾ ಚೆನ್ನಾಗಿತ್ತು ಅನಿಸುತ್ತೆ. ಟಗರು ಮರಿ ಅಂತೇಳಿ ಮಟನ್ನು ತುಂಬ ಚೆನ್ನಾಗಿತ್ತು ಮತ್ತು ದೇಹಕ್ಕೆ ಕೂಡ ತಂಪು, ಈ ಬಿಸಿಲಿಗೆ ತಂಪಾಗಿರಬೇಕು ಅಂತ ಹೇಳಿ ಇದನ್ನು ತೊಗೊಂಡು ಬಂದಿದ್ದರು. ಬಟ್ಟು ಸಾಂಬಾರು, ಬಿರಿಯಾನಿ ಹಾಗೆಯೇ ಮಟನ್ನು ಫ್ರೈ ಮಾಡಿದ್ದೆ. ಫ್ರೈ ಯಾಕೋ ನನ್ನ ಮಗಳಿಗೆ ಇಷ್ಟ ಆಗಲಿಲ್ಲ, ಅದನ್ನು ಹಾಗೇ ಹೇಳ್ತಾ ಇದ್ದಾಳೆ ಚೆನ್ನಾಗಿ ಮಾಡಿಲ್ಲ ನೆನೆಸಲ್ಲ ಅಂತೇಳಿ. ನೋಡಿ ಇದರಲ್ಲಿ ಇಷ್ಟು ಮಟನ್ನಲ್ಲಿ ನಾನು ಇವಾಗ ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟನ್ನು ತೆಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೆತ್ತಗಿರೋ ಮಟನ್ನೇ ಅಂದರೆ ಮೂಳೆ ಏನು ಇರಲ್ವಲ್ಲ ಆ ಥರ ಮಟನ್ನೇ ನೋಡಿಬಿಟ್ಟು ಎತ್ಕೊಳ್ತಾ ಇದ್ದೀನಿ. ಇವತ್ತೇನಿದ್ರು ಓನ್ಲಿ ಮಟನ್. ವರ್ಷದೊಡ್ಕೊ ಅಂದರೆ ವರ್ಷದ ಪೂರ್ತಿ ಎಲ್ಲ ಮಟನ್ ತಿನ್ನಬೇಕಂತ ಹೇಳ್ತಾರೆ. ಅದು ಎಷ್ಟು ಸುಳ್ಳು ನಿಜನೋ ನನಗಂತೂ ಗೊತ್ತಿಲ್ಲ. ಇದೊಂದು ಸಾಂಪ್ರದಾಯಿಕ ಹಬ್ಬ ಅಂತಲೇ ಹೇಳ್ಬೋದು. ಫಸ್ಟೆಲ್ಲ ಬಿರಿಯಾನಿಗೆ ಕಟ್ ಮಾಡ್ಕೊಂಡೆಲ್ಲ ಜೋಡಿಸ್ಕೊಂಬಿಡೋಣ ಅಂತ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಾನಿಲ್ಲಿ ಬಿರಿಯಾನಿಗೆ ನಾನು ಅಷ್ಟೊಂದು ಮಸಾಲೆ ಇದೇನು ಪಲಾವ್ಗೆ ಹಾಕ್ತೀವಲ್ಲ ಅದೆಲ್ಲ ನಾನು ಹಾಕಲ್ಲ. ಯಾಕೆಂದರೆ ಅದು ಇಷ್ಟ ಆಗೋಲ್ಲ. ನಮ್ಮ ಮನೆಯವ್ರು ಯಾರೂ ಆ ಥರ ತಿನ್ನಲ್ಲ. ಪಲಾವ್ಗೂ ಅದೇ ಥರ ಇರುತ್ತೆ, ಬಿರಿಯಾನಿಗೂ ಅದೇ ಥರ ಇರುತ್ತೆ. ಪಲಾವ್ ಎಲೆ, ಏಲಕ್ಕಿ, ಮೊರಾಟ್ ಮೊಗ್ಗು, ಅನಾನಸ್ ಹೂವು ಇದೆಲ್ಲ ಹಾಕೋದು ನಮ್ಗೆ ಇಷ್ಟನೇ ಆಗೋಲ್ಲ. ಪಲಾವು ಅದೇ ಥರ ಇರುತ್ತೆ, ಬಿರಿಯಾನಿನೂ ಅದೇ ಥರ ಇದೆ. ಇನ್ನೆಲ್ಲ ಯಾಕೆ ತಿನ್ಬೇಕು ಅದನ್ನು ಅಂತಾರೆ. ಅದಕ್ಕೆ ನಾನು ಯಾವುದಕ್ಕೂ ನಾನು ಯೂಸ್ ಮಾಡಲ್ಲ ಆಲ್ಮೋಸ್ಟು. ಅದೇನೋ ಒಂಥರ ಮಸಾಲೆ ಇರುತ್ತೆ. ಆಮೇಲೆ ನಾವು ಬೇರೆ ಮಸಾಲೆಗಳು ಹಾಕಿರ್ತೀವಿ, ಚಕ್ಕೆ ಲವಂಗ ಶುಂಠಿ ಅದೆಲ್ಲ ಅನ್ನೆಸೆಸರಿ ಬಾಡಿಗೆ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಅದನ್ನು ಹಾಕೋದು ಇಲ್ಲ. ಬಟ್ ಅದು ನಮ್ಗೆ ಇಷ್ಟನೂ ಆಗೋಲ್ಲ. ಫಸ್ಟು ಬಿರಿಯಾನಿಗೆ ನಾನಿಲ್ಲಿ ಈರುಳ್ಳಿ ಮತ್ತು ಟೊಮೆಟೊನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ರಸ ಸೋರುತ್ತದೆ. ಇದು ಅವರವರ ಇಷ್ಟ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವ್ರವ್ರ ಟೇಸ್ಟ್ ಹೇಗಿರುತ್ತೆ ಹಾಗಾಗಿ ಮಾಡ್ತಾರೆ. ಅಂದರೆ ಕೆಲವರೆಲ್ಲ ನಮ್ಗೆ ಹಂಗಿದ್ರೆ ತಿನ್ನೋಕ್ಕಾಗಲ್ಲ ಅಂತಾರೆ, ಕೆಲವ್ರು ನಮ್ಗೆ ಹಂಗಿದ್ರೆ ಅಂತ ನಾನು ತಿನ್ನೋಕ್ಕಾಗಲ್ಲ ಅಂತೆ. ಅದು ಅವರವರ ಅನಿಸಿಕೆ ಅಂತ ಹೇಳ್ಬೋದು. ನಾನಿಲ್ಲಿ ಇವತ್ತು ಗ್ರೀನ್ ಕಲರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಬೇಡ ಇವತ್ತು ರೆಡ್ಡಲ್ಲೇ ಮಾಡಬೇಕು ಅಂತ ಹೇಳಿದ್ರು. ಆಲ್ಮೋಸ್ಟು ಗ್ರೀನಲ್ಲಿ ಅಂದರೆ ಮೆಣಸಿನ್ಕಾಯಿ ಎಲ್ಲ ಯೂಸ್ ಮಾಡೋದು ಅಷ್ಟೊಂದು ಮನೆಯಲ್ಲಿ ನಾವು 4 ಜನನೂ ಇಷ್ಟಪಡಲ್ಲ. ನಾವು ಅದೇನೋ ಇಷ್ಟನೇ ಆಗೋದಿಲ್ಲ ಅದು ನಮಗೆ ಗ್ರೀನ್ ಕಲರ್ ಇದ್ದರೆ. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಮಾಡೋಣ. ನಾನು ಯಾವಾಗಲೂ ಚಿಲ್ಲಿ ಪೌಡರ್ ಹಾಕಿ ಮಾಡೋದು. ಹಾಗಾಗಿ ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಪುದೀನ ಮತ್ತು ಕೊತ್ತಂಬರಿನೂ ಇದನ್ನು ಅಷ್ಟೇ ಒಗ್ಗರಣೆಗೆ ಹಾಕೋದು. ನಾನಿಲ್ಲಿ ಬಿರಿಯಾನಿಗೆ ಏನೇನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಅಂತ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಚಕ್ಕೆ ಲವಂಗ, ಹಾಗೆ ಒಂದು 4 ಕಾಳು ಮೆಣಸು, 1-2 ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ. ನಾನು ಶುಂಠಿನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತೀನಿ, ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಯಾವಾಗಲೂ ಅಷ್ಟೇ. ಹಾಗೆ ಪಲಾವ್ ಮಾಡಬೇಕಾದ್ರೂ ನಾನು ಹೀಗೇ ಮಾಡೋದು. ಫಸ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಲ್ಮೋಸ್ಟು ತುಪ್ಪದಲ್ಲೇ ನಾನು ಜಾಸ್ತಿ ಮಾಡೋದು. ಅದು ಮಗನಿಗೆ ಗೊತ್ತು, ಬಟ್ ಅವನು ತಿನ್ನಲ್ಲ ಅಂದ್ಬಿಟ್ಟು ನಾನು ಹಾಕಿಲ್ಲ ಅಂತ ಹೇಳ್ತೀನಿ. ಆಮೇಲೆ ಅವನು ಕಂಡಿಡ್ಕೊಳ್ತಾನೆ. ಪಾಪ ತಿನ್ನಲೇಬೇಕಲ್ಲ, ಬಿರಿಯಾನಿ ಅಂದ್ರೆ ಅವನಿಗೆ ತುಂಬಾ ಇಷ್ಟ. ಮಕ್ಳಿಗೆ ಇಬ್ರಿಗೂ ಅಂದರೆ ಸಖತ್ತು ಇಷ್ಟ. ಇವಾಗ ನಾನು ಈರುಳ್ಳಿನೆಲ್ಲ ಹಾಕ್ಕೊಂಡು ಮತ್ತು ಅದಕ್ಕೆ ಸ್ವಲ್ಪ ಟೊಮೆಟೊ ಹಣ್ಣು, ಕಟ್ ಮಾಡಿ ಇಟ್ಕೊಂಡಂಥ ಪುದೀನ ಮತ್ತು ಕೊತ್ತಂಬರಿ, ಹಾಗೆಯೇ ಪೇಸ್ಟು ನಾನೇನು ರುಬ್ಕೊಂಡಿದ್ದೀನಿ ಇಷ್ಟನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಒಗ್ಗರಣೆ ಸೌಂಡ್ ಏನು ಬಂತು ನನಗಂದು ಅದಂತೂ ತುಂಬಾ ಇಷ್ಟ. ಒಗ್ಗರಣೆ ಸೌಂಡು ಅದು ಚಿಟಿ ಚಿಟಿ ಅಂತ ಇರುತ್ತಲ್ಲ, ಸಖತ್ತು ಸೌಂಡು ನನಗಿಷ್ಟ ಅದು. ಅದಕ್ಕೆ ಅದನ್ನು ಕೇಳಿಸ್ಕೊಳಕ್ಕೆ ಅಂದ್ಬಿಟ್ಟು ಅದನ್ನು ನಾನು ಹಾಗೇ ಬಿಟ್ಟಿದ್ದೀನಿ. ಮತ್ತು ಇಲ್ಲಿ ಬಿರಿಯಾನಿಗೆ ಕಾಯಲ್ಲಿ ಹಾಕ್ಬಿಟ್ಟು ಮಾಡಬೇಕಂತೆ ನನ್ನ ಮಗಳಿಗೆ. ಅದು ಸಖತ್ತು ಇಷ್ಟ ಅವಳಿಗೆ ಕಾಯಲ್ಲಿ ಹಾಕೋದು. ಕಾಯಲ್ಲಿ ಹಾಕೋದ್ರಿಂದ ಟೇಸ್ಟು ಸ್ವಲ್ಪ ಚೇಂಜ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟು. ಆಮೇಲೆ ಒಂದೊಂದು ಅಗ್ಳಿಗೂ ಅದು ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ. This is coconut. ಟಪ್ ಮಾಡಿದ್ರ ಮೇಲೆ ಒಂದ್ಸಲ ಟಪ್ ಮಾಡಿದ್ರ ಮೇಲೆ ಒಂದ್ಸಲ ಬ್ಲರ್ ಬತ್ತೈತೆ ಇಲ್ವಲ್ಲ, ಟ್ಯಾಪ್ ಮಾಡು. ಅದನ್ನೇ ಹೇಳಿದ್ದು. ಇಂಗ್ಲೀಷ್ ಬರಲ್ಲ ಕಣೆ. 4 ಅಕ್ಷರ ಕಲ್ತ್ವಿ ಅಂತ. ಸಾಕ್ಬಿಡು. ಪೂರ್ತಿ ರುಬ್ಬು. ಸಾಕು ಸಾಕು. ಕಾಯಲ್ಲಿ ಮಾಡ್ಕೊಳ್ಳೋದಕ್ಕೆ ಕಾಯಿ ತುಂಬ ಹಣ್ಣಗಾಯಿ ಆಗಿರಬೇಕು. ಆ ಥರ ಕಾಯಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೊಡುತ್ತೆ. ನೋಡಿ ನಾನಿಲ್ಲಿ ಫ್ರೈ ಎಲ್ಲ ಮಾಡ್ಕೊಂಡ್ಮೇಲೆ ಟೊಮೆಟೊ ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿದ್ಮೇಲೆ ಮಟನ್ನ ಹಾಕ್ಕೊಂಡಿದ್ದೀನಿ. ಕಾಯಿನ ತುಂಬ ನುಣ್ಣಗೆ ರುಬ್ಬು ಅಂತ ಹೇಳಿ ರುಬ್ಬಿಸ್ತಾ ಇದ್ದೀನಿ. ನೋಡಿ ಇದು ದಬ್ರಿ ತುಪ್ಪ ಕಾಯಿಸಿದ್ದು ಮೊನ್ನೆ. ತುಪ್ಪ ಎಲ್ಲ ಇನ್ನೂ ಸ್ವಲ್ಪ ತಳದಲ್ಲಿ ಹಾಗೆ ಸೋರ್ಲಾಕಿಟ್ಟಿದ್ದೆ, ಅಂದರೆ ಸ್ವಲ್ಪ ಸೈಡ್ ಮಾಡಿಟ್ಟಿದ್ದೆ. ಆ ಮಸಾಲೆ ಎಲ್ಲ ತೆಗೆದ್ಬಿಟ್ಟು ತುಪ್ಪನ ಮಾತ್ರ ಇದಕ್ಕೆ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಲಿಲ್ಲ ಅಂದರೆ ಬಿರಿಯಾನಿ ನಿಜವಾಗ್ಲೂ ತಿನ್ನೋಕ್ಕೆ ಆಗೋಲ್ಲ, ಟೇಸ್ಟು ಕೂಡ ಬರೋಲ್ಲ. ಅದಕ್ಕೆ ಅದರಲ್ಲಿರೋದೆಲ್ಲ ಹಾಕ್ತಾಯಿದ್ದೀನಿ. ಹಾಗೆಯೇ ಅದಕ್ಕೆ ಈಗ ಒಂದು 3 ಲೋಟ ನೀರನ್ನ ಹಾಕ್ಬಿಟ್ಟು ಕುದಿಸ್ತಾ ಇದ್ದೀನಿ. ಸುತ್ತ ಎಲ್ಲ ಏನಿದೆ ದಬ್ರಿದು ತುಪ್ಪ ಕಾಯಿಸಿರೋದು ಅದೆಲ್ಲ ಬಿಟ್ಕೋಬೇಕು. ಫಸ್ಟು ಅದಕ್ಕೆ ಮಸಾಲೆ ಎಲ್ಲ ಹಾಕಿ ಅದಕ್ಕೆ ಚಿಲ್ಲಿ ಪೌಡರೆಲ್ಲ ಹಾಕ್ಬಿಟ್ಟು ಅದನ್ನು ಒಂದೊಂದಕ್ಕೆ ಬಿಟ್ಟಿದ್ದೀನಿ. ಒಂದು 3 ವಿಷಲ್ ಸಾಕು ಅಂತ ಹೇಳಿದ್ದಾರೆ. ಮಟನ್ನು ಎಳೆದಿತ್ತು ಕುರಿ, ಅದಕ್ಕೆ ಮಟನ್ ಎಳೆದಿದೆ, ಹಾಗಾಗಿ ಒಂದು 3 ವಿಷಲ್ ಕೂಗಿಸು ಅಂತ ಹೇಳಿದ್ದಾರೆ. ಹಾಗೆ ಅದು ಕೂಗೋಷ್ಟರಲ್ಲಿ ಏನು ಮಾಡೋದು, ಅಡುಗೆ ಮನೆಗೆ ಬಂದಮೇಲೆ ಕೆಲಸ ಎಲ್ಲ ಮುಗ್ದೋಗ್ಬೇಕು ಅಡುಗೆದು, ಮತ್ತೆ ಹೋಗಬಾರ್ದು ಅನ್ನೋದು ನನ್ನ ಒಂದು ಕಾನ್ಸೆಪ್ಟು. ಯಾವಾಗಲೂ ಅಷ್ಟೇ, ಹೋದರೆ ಮಾಡಿಟ್ಬಿಟ್ಟು ಆಚೆ ಬರಬೇಕು. ಇನ್ನು ಏನಿದ್ರು ಅನ್ನ ಮುದ್ದೆ ಎಲ್ಲ ಆ ಟೈಮಿಗೆ ಕರೆಕ್ಟಾಗಿ ಮಾಡ್ಕೋಬೇಕು. ಸಾಂಬಾರು ಅಂಥದ್ದು ಮಾಡೋದಿದ್ರೆ ನಾನು ಮಾತ್ರ ಪೂರ್ತಿ ಅದು ಮುಗಿಸ್ಬಿಟ್ಟೆ ಬರೋದು. ಈಗ ಹೇಗೋ ಅಲ್ಲಿ ಕುಕ್ಕರ್ ಕೂಗೋವರೆಗೂ ನನಗೆ ಇನ್ನೂ ಟೈಮ್ ಇತ್ತಲ್ಲ ಮಟನ್ ಬೇಯೋವರೆಗೂ. ಅದಕ್ಕೇ ಇವಾಗ ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಲವಂಗ, ಹಾಗೆ ಧನಿಯಾ, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಇದಕ್ಕೆ ಹುರಿದು ಬಿಡೋಣ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಇಷ್ಟನ್ನು ಹಾಕ್ಕೊಂಡು ಫ್ರೆಶ್ಶಾಗಿ ಅಲ್ಲೇ ಪೌಡ್ರ್ ಮಾಡ್ಕೋಬೇಕು. ಯಾಕೆಂದರೆ ಈಗ ಚಿಲ್ಲಿ ಪೌಡ್ರ್ ನಾನೇನು ಬಿರಿಯಾನಿಗೆ ಹಾಕ್ತೆ ಅದು ಮನೆಯದಲ್ಲ, ಅದು ತೇಜು ಮಸಾಲೆಯಿಂದ ತೊಗೊಂಡು ಬಂದಿರೋದು ಚಿಲ್ಲಿ ಪೌಡರ್. ಅದು ಯಾಕೋ ನನಗೆ ಸಾಂಬಾರಿಗೆ ಹಾಕಬೇಕು ಅಂದರೆ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದಕ್ಕೆ ಹೇಗೂ ಫ್ರೆಶ್ಶಾಗೆ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಇವಾಗ ಅಲ್ಲೇ ಪೌಡ್ರಿಗೆ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಧನಿಯಾ ಇಷ್ಟನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕಾಯಲ್ಲೆಲ್ಲ ರೆಡಿ ಆಯಿತು.
2 ಲೋಟ ಕರೆಕ್ಟಾಗಿ ಬಂದಿದೆ. ಆ 2 ಲೋಟಕ್ಕೆ ನಾವು ನೀರಿನ ಬದಲಾಗಿ ಇದನ್ನು ಹಾಕೋಣ ಅಂದ್ಬಿಟ್ಟು ನಾನು ರೆಡಿ ಮಾಡಿಕೊಡ್ತಿದ್ದಾಳೆ ಮಗಳು. ಕರೆಕ್ಟಾಗಿ 2 ಲೋಟ ಆಗಿದೆ. ಅಲ್ಲಿಗೆ ನೀರು 2 ಲೋಟ ಕಡಿಮೆ ಹಾಕಬೇಕಾಗುತ್ತೆ. ನಾವೇನು ಅಕ್ಕಿ ತೊಗೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಮಟನ್ ಎಷ್ಟು ಬೇಕೋ ನಾನು ಬಿರಿಯಾನಿಗೆ ಅಷ್ಟು ತೊಗೊಂಡು, ಈಗಿರೋ ಇಷ್ಟು ಮಟನಲ್ಲಿ ಸ್ವಲ್ಪ ತಲೆಕಾಲಿಂದೆಲ್ಲ ಮಿಕ್ಸ್ ಇದೆ, ಅದನ್ನು ಸೇರಿ ಸಾಂಬಾರಿಗೆ ಎತ್ಕೊಂಬಿಡೋಣ ಅಂದ್ಬಿಟ್ಟು ಎತ್ಕೊಳ್ತಾ ಇದ್ದೀನಿ. 2.5 kg ಮಟನ್ ಅದೇ ಖಾಲಿ ಆಗುತ್ತೆ ಅಂತ ಕ್ವಶನ್ ಮಾರ್ಕ್ ಇತ್ತು, ಇಷ್ಟೊಂದು ತಿನ್ನೋಕ್ಕಾಗತ್ತಾ ಅಂತ. ಬಟ್ ಸಂಜೆ ಅಂದರೆ ರಾತ್ರಿ ಆಗ್ತಾ ನಮಗೆ ಗೊತ್ತಾಯಿತು ಹೆಂಗೆ ಖರ್ಚಾಯಿತು ಅಂತೇಳಿ. ನಿಜವಾಗ್ಲೂ ಮಟನ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ಇನ್ನೊಂದು ವಿಷಯ, ಈಗ ಎಲ್ಲ ಕಡೆನೂ ಮಟನ್ ರೇಟು ಸಿಕ್ಕಾಬಟ್ಟೆ ಜಾಸ್ತಿ ಆಗಿತ್ತಂತೆ. ಬೆಂಗಳೂರಲ್ಲಿ 900, ಹಾಗೆ ನಮ್ಮ ದೊಡ್ಡನಾದಿ ಮನೆಯಲ್ಲಿ 750, ಹಾಗೆ ನಮ್ಮ ತವ್ರ ಮನೆಯಲ್ಲಿ ನಮ್ಮ ಅದಕ್ಕೇನೋ ಫೋನ್ ಮಾಡಿದರು 650 ಅಂತ ಹೇಳಿದ್ರು. ನಮಗೆ ಇಲ್ಲಿ 600 ರೂಪಾಯಿ ಹಂಗೆ ಸಿಕ್ಕಿತ್ತು. ಮಟನ್ ಅಂತೂ 600 ರೂಪಾಯಿ ಕೊಟ್ಟರು ತುಂಬಾ ಚೆನ್ನಾಗಿತ್ತು. ನನಗೆ ಬೆಂಗಳೂರಿಂದು ಮಟನ್ ರೇಟ್ ಕೇಳಿ ನಿಜವಾಗ್ಲೂ ತುಂಬಾ ಶಾಕ್ ಆಗೋಯ್ತು ನನಗೆ. ನೋಡಿ ಸ್ವಲ್ಪ ಸಾಂಬಾರಿಗೆ ಸ್ವಲ್ಪ ತೆಕ್ಕೊಳ್ತಾ ಇದ್ದೀನಿ. ಅಂದರೆ ಸಾಂಬಾರಿಗೆ 1.5 kg ಅಷ್ಟೇನೋ ಎತ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ್ದು ಸ್ವಲ್ಪನೇ ಗ್ರೇವಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ತಗೊಳ್ತಾ ಇದ್ದೀನಿ. ತಿಂಡಿ ಟೈಮು 9:15 ಆಗೇ ಹೋಯ್ತು. ನಮ್ಮ ಮನೆಯಲ್ಲಿ ಯಾರೂ ಅಷ್ಟು ಹೊಟ್ಟೆ ಹಸಿವು ತಡೆಯೋರಿಲ್ಲ. ಹಾಗಾಗಿ ಈಗ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಇವಾಗೆಲ್ಲ ಮಟನ್ ಎಲ್ಲ ಬೆಂದಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಈಗ ಅಕ್ಕಿ ಹಾಕ್ಕೊಳ್ಬೇಕು. ಅದಕ್ಕೋಸ್ಕರ ಇವಾಗ ಬೆಂದಿದೆ, ಆಲ್ಮೋಸ್ಟು ಪೂರ್ತಿ ಬೆಂದಿದೆ. ಹಾಗಾಗಿ ಇವಾಗ ಅಕ್ಕಿ ಹಾಗೆಯಲ್ಲಿ ನಾನಿಲ್ಲಿ ಮಟನ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೆ ಬೇಯೋದಕ್ಕೆ. ಈಗ ಅದಕ್ಕೆ ನಾನಿವಾಗ ಏನು ಕಾಯಲ್ಲಂತ ಏನು ಮಾಡ್ಕೊಂಡಿದ್ದೆ ಅದು, ಮತ್ತು ತುಪ್ಪ ಕಾಯಿಸಿರೋ ನೀರು, ಬಿಸಿನೀರು ಇಷ್ಟನ್ನ ಆ್ಯಡ್ ಮಾಡ್ಕೊಳ್ಬೇಕು. ನಾನಿಲ್ಲಿ 2 ಪಾವು ಅಷ್ಟೇ ನಾನು ಅಕ್ಕಿನ ಹಾಕಿರೋದು. ನೋಡಿ ಕರೆಕ್ಟಾಗಿ 2 ಗ್ಲಾಸು ನೀಟಾಗಿತ್ತು, ಗಟ್ಟಿಗಿತ್ತು. ನಾನು ಅದಕ್ಕೆ ಹಾಕಿದ ತಕ್ಷಣ ಅದ್ರ ಕಲರ್ ಅಂತೂ ಫುಲ್ಲು ಚೇಂಜ್ ಆಗೋಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಆರೆಂಜು ಅಲ್ಲ, ರೆಡ್ಡು ಅಲ್ಲ, ವೈಟು ಅಲ್ಲ, ಆ ಕಲರ್ ಕಾಣಿಸ್ತಾ ಇತ್ತು. ಬಟ್ ಟೇಸ್ಟ್ ಅಂತೂ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ನನ್ನ ಕೈಯಲ್ಲಿ ಚೆನ್ನಾಗಾಗೋದು ಅಂದರೆ ಯಾವುದೋ ಅಷ್ಟೊಂದು ಕೆಡಲ್ಲ ನನ್ನ ಕೈಯಲ್ಲಿ ಅಡುಗೆಗಳು. ಚೆನ್ನಾಗಾಗಿತ್ತು ಬಿರಿಯಾನಿ. ನೋಡಿ ಅಕ್ಕಿ ಎಲ್ಲ ಹಾಕಿದ್ದೀನಿ. ಇದಕ್ಕೆ ನೀರು ಎಷ್ಟು ಬೇಕೋ ಅಂದರೆ ನನಗೆ ಅಕ್ಕಿ ಕ್ವಾಂಟಿಟಿ ಎಷ್ಟು ತೊಗೊಂಡಿದ್ದೀನೋ ಅದ್ರ ಮೇಲೆ ನೀರು ಡಿಪೆಂಡ್ ಆಗುತ್ತೆ. ಹಾಗೆ ಇದಕ್ಕೆ ಮೊಸರು ಬಜ್ಜಿ ಇಲ್ಲ ಅಂದರೆ ಬಿರಿಯಾನಿ ಒಳಗೆ ಹೋಗೋದೇ ಇಲ್ಲ ನಮ್ಮ ಮನೆಯಲ್ಲಿ. ಮಕ್ಕಳಿಗೆಲ್ಲ ಟೈಮ್ ಹಾಕೋಲೇಬೇಕು. ಇವಾಗ ಬಿರಿಯಾನಿನ ಓಪನ್ ಮಾಡಿದೆ, ನೋಡ್ತಾ ಇರ್ಬೋದು ನೀವು. ಅದು ಮಸಾಲೆ ಎಲ್ಲ ಬಿರಿಯಾನಿ ಪಲಾವ್ ಏನೇ ಕುಕ್ಕರಲ್ಲಿ ಮಾಡಿದ್ರೂ ಈ ಥರ ಆಗೋಗುತ್ತೆ. ಅದನ್ನೆಲ್ಲ ನಾವು ಹೊಂದಿಸ್ಬೇಕಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಚೆನ್ನಾಗಾಗಿತ್ತು ಅಂದರೆ ಬಿರಿಯಾನಿ. ಒಂದೊಂದು ಅಗಳಿಗೂ ಒಂದೊಂದು ಮಸಾಲೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿತ್ತು. ಒಂದು ಅಗಳಿಗೂ ಕೂಡ ಮಸಾಲೆ ಅಷ್ಟು ಚೆನ್ನಾಗಿ ಅಂಟ್ಕೊಂಡಿತ್ತು. ಬಟ್ ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ನೋಡಿ ಎಲ್ಲ ನಾವು ಜೊತೆಯಲ್ಲೇ ಕುತ್ಕೊಂಡು ತಿಂಡಿ ಕುತ್ಕೊಳ್ಳೋದು. ಬಿರಿಯಾನಿ ಯಾವ ಥರ ಆಗಿತ್ತು ಅಂದರೆ ತುಂಬ ಚೆನ್ನಾಗಾಗಿತ್ತು. 1 kg ಅಷ್ಟೇ ಹಾಕಿದ್ದು ನಾನು. ಸ್ವಲ್ಪ ಕಡಿಮೆನೇ ಮಾಡಿದ್ದೆ, ಯಾಕೆಂದರೆ ತಿರ್ಗಾ ಮಿಕ್ಕಿದ್ರೆ ತಿನ್ನೋಕ್ಕಾಗಲ್ಲ ಅಂಥೇಳಿ. ಆಲ್ಮೋಸ್ಟ್ ಅಷ್ಟು ಬಿಸಿ ಇದ್ರೇ ಚೆಂದ. ಇದು ತಿಂಡಿ ಎಲ್ಲ ಆಯಿತು. ಬಿರಿಯಾನಿ ಮಾತ್ರ ಬಿಸಿ ಇದ್ದಾಗಲೇ ತಿನ್ನೋಕ್ಕೆ ಚೆಂದ, ಅದು ಆಮೇಲೆ ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೆ ಸ್ವಲ್ಪ ಲೈಟಾಗೆ ಮಾಡಿದ್ದೆ ನಾನು. ಹೇಗೂ ಮಧ್ಯಾಹ್ನಕ್ಕೆ ಸಾಂಬಾರೆಲ್ಲ ರೆಡಿ ಮಾಡ್ಕೋಬೇಕು ಅಂತ. ನೀವು ನೋಡ್ತಾ ಇರ್ಬೋದು ಅಡುಗೆ ಮನೆ ಎಷ್ಟು ಗಲೀಜಿತ್ತು ಅಂತ. ಈಗೆಲ್ಲ ಆಲ್ಮೋಸ್ಟ್ ಒಂದು 80% ಅಷ್ಟು ನಾನು ಕೆಲಸನ ಮುಗಿಸ್ಕೊಂಡಿದ್ದೀನಿ. ಚಿಕ್ಕ ಕುಕ್ಕರಲ್ಲಿ ಗ್ರೇವಿ ಮಾಡ್ಕೊಂಡಿದ್ದೀನಿ, ಮಟನ್ ಗ್ರೇವಿ. ಸ್ವಲ್ಪ ಇದು ಗ್ರೀನ್ ಕಲರಲ್ಲೇ ಮಾಡಿಬಿಡೋಣ, ತುಂಬ ಚೆನ್ನಾಗಿರುತ್ತೆ ಅಂತ ಮಾಡಿದೆ. ಬಟ್ ಯಾಕೋ ನನ್ನ ಮಗಳಿಗೆ ಇದು ಟೇಸ್ಟ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಂತ ಇದ್ಲು. ಅದು ಏನು ಕಡಿಮೆ ಆಗಿತ್ತೋ ಜಾಸ್ತಿ ಆಗಿತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ಪರವಾಗಿಲ್ಲ, ನನಗೆ ಮಟನ್ ಈ ಥರ ಚಾಪ್ಸ್ಗಿನ್ನ ಚಿಕನ್ ಚಾಪ್ಸು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಅಡುಗೆ ಎಲ್ಲ ಆಲ್ಮೋಸ್ಟು 11:30 12 ಗಂಟೆಗೆಲ್ಲ ಕಂಪ್ಲೀಟ್ ಆಯಿತು. ಹಾಗೆಯೇ ಇಲ್ಲಿ ಮಟನ್ ಗ್ರೇವಿ ಮಾಡಿದ್ನಲ್ವ, ಅದನ್ನು ಟೇಸ್ಟ್ ಮಾಡ್ತಿದ್ದಾಳೆ. ನಮ್ಮ ಮನೆಯಲ್ಲಿ ಏನೇ ಒಂದು ಅಡುಗೆ ಮಾಡಿದ್ರು ಅದನ್ನು ಪೂರ್ತಿಯಾಗಿ ಸವ್ಕೊಂಡು, ಅಂದರೆ ಅದನ್ನು ಟೇಸ್ಟ್ನ ಸವಿತಾ ತಿನ್ನೋದು ಅಂದರೆ ನನ್ನ ಮಗಳು ಅಂತಲೇ ಹೇಳ್ಬೋದು. ಯಾಕೆಂದರೆ ಸಖತ್ತು ಅವಳಿಗೆ ಟೇಸ್ಟ್ ಮಾಡೋದು ಅದೆಲ್ಲ ಒಂಥರ ಅವಳದು ಇದೆಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ಫಸ್ಟ್ ನಾನು ಏನೇ ಒಂದು ಮಾಡಿದ್ರು ಈ ಥರ ಸ್ಪೆಷಲಾಗಿ ಅವಳಿಗೆ ಕೊಡ್ತೀನಿ ಟೇಸ್ಟ್ ಮಾಡು ಅಂತೇಳಿ. ತುಂಬಾ ಚೆನ್ನಾಗಾಗಿಲ್ಲ ಅಂತ ಹೇಳಿದ್ಲು. ಇಲ್ಲಮ್ಮ ಸಾಂಬಾರೆಲ್ಲ ತುಂಬ ಚೆನ್ನಾಗಾಗಿದೆ, ಚಿಕನ್ ಗ್ರೇವಿ ಯಾಕೋ ಚೆನ್ನಾಗಾಗಿಲ್ಲ ಅನ್ನಿಸ್ತೈತೆ ನನಗೆ ಅಂತ ಅಂದ್ಲು.
ನೋಡ್ತಾ ಇರ್ಬೋದು ಮಟನ್ ಸಾರು ಕೂಡ ರೆಡಿ ಆಯಿತು. ಅದಕ್ಕೆ ಇವಾಗ ಕೊಡ್ತಾ ಇದ್ದೀನಿ, ಇದು ಟೇಸ್ಟ್ ಹೇಗಿರುತ್ತೆ ಹೇಳು ಅಂತ ಹೇಳಿ. ನೋಡೋಣ ಹೆಂಗೈತೆ. ಸೂಪರ್. ಏನು ಸರಿಯಾಗಿ ಹೇಳಲ್ಲ ನೀವು. ಸಾಕು ಕುಡಿದು ನೋಡ್ರಿ. ಗ್ರೇವಿ ಮಾಡಕ್ ಬಂದಿಲ್ಲ, ಗ್ರೇವಿ ಕಟ್ಸ್ಬಿಟ್ಟಿದ್ಯಾ. ಬೇಕು ಅಂತಲೇ ಇದನ್ನು 30 ಸತಿ ಹೇಳ್ತೀಯಲ್ವಾ. ಎಕ್ಸ್ಕ್ಯೂಸ್ ಮಿ ಸರ್. ಹಾಯ್ ಸರ್, ಆನಂದ್ ಅಂತ, ನ್ಯೂ ಅಪಾಯಿಂಟ್ಮೆಂಟ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನಾನು ಡಿಪಾರ್ಟ್ಮೆಂಟ್ ಬರಕ್ಕೆ ನಾನು ಈ ತರ ದಕ್ಷ ಪ್ರಾಮಾಣಿಕ ಪೊಲೀಸ್ ಆಫೀಸರ್ ಅನ್ಸ್ಕೋಬೇಕು. ಮುಂದೆ ಬರೋ ರಿಸರ್ಚ್ಗೆಲ್ಲ ನಾವು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ಏನಾಗುತ್ತೆ? ದಕ್ಷತೆ, ಪ್ರಾಮಾಣಿಕತೆ ಏನೇ ಇದ್ರೂ ಸೂಪರ್. ಬಂಬಾರ್. ನಿಮ್ಮಂತರಿಗೆ ಏನೋ ಹಂಗೆ ಹೇಳಲ್ವಾ. ದುಡ್ಡಿಲ್ಲದೆ ಇರೋರ್ಗೆನೆ. ಆ ರಿವ್ಯೂ ನೋಡಿದ್ರ ಬೇಕು ಅಂತಲೇ ಹೇಳಿದ್ಲು ನನ್ನ ಮಗಳು, ಬೇಡ ಅಂತಲೇ ಏನೋ ಗೊತ್ತಿಲ್ಲ. ಅವಳು ಹೇಳಿರೋದು ನಿಜನೇ. ಟೇಸ್ಟು ಸ್ವಲ್ಪ ಇಷ್ಟ ಆಗಿಲ್ಲ ಅವಳಿಗೆ. ಅವಳು ಹೇಳಿದ್ದೆ ಸ್ವಲ್ಪ ಬೇರೆ ಥರ ಹೇಳಿದ್ಲು. ಅದಕ್ಕೆ ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಮಾಡಿದ್ದೆ. ನೋಡ್ತಾ ಇರ್ಬೋದು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ನಾವೀಗ ಊಟನ ಮಾಡ್ತಾ ಇದ್ದೀವಿ. ಹಲೋ. ಏನೋ ನಿಂಗೆ ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಯುಗಾದಿ ಹಬ್ಬದ ಆಟಗಳು ಅಂತಲೇ ಹೇಳ್ಬೋದು, ಆಟಗಳನ್ನ ಆಡಿದ್ವಿ. ಅದನ್ನೆಲ್ಲ ನಾನು ಹಾಕಕ್ಕೆ ಹೋಗಿಲ್ಲ. ಅದು ಕಾರ್ಡ್ಸ್ ಹಾಕೋದು ಸ್ವಲ್ಪ ತಪ್ಪು ಅಂತ ಅನ್ನಿಸ್ತು, ಹಾಗಾಗಿ ಅದನ್ನು ಹಾಕಿಲ್ಲ. ಅದೆಲ್ಲ ಆದಮೇಲೆ ನಾವು ಚೊಕ್ಕಬಾರ ಆಡ್ತಾಯಿದ್ದೀವಿ. ಇದರಲ್ಲೂ ಅಷ್ಟೇ ನಾವು 10 ರುಪೀಸ್ನ ಕಟ್ಕೊಂಡು ಆಡಿದ್ವಿ. ಇದರಲ್ಲಿ ಗೆದ್ದಿದ್ದು ನನ್ನ ಮಗಳೇ. ಚೊಕ್ಕಬಾರ ಆಡಿಕೊಂಡು ನಮ್ಮ ನಾದಿನಿಯವರಿಗೆಲ್ಲ ಫೋನ್ ಮಾಡಿಕೊಂಡು ಮಾತಾಡ್ತಾ ಕೂತಿದ್ವಿ. ಇದೆಲ್ಲ ಆದಮೇಲೆ ಟೈಮ್ ಹೆಂಗಾಯಿತು ಅನ್ನೋದೇ ಗೊತ್ತಿಲ್ಲ. ಈಗ ನೈಟ್ ಊಟಕ್ಕೆ ನಾನು ಹೇಗೂ ಮಟನ್ ಚಾಪ್ಸ್ ಇತ್ತಲ್ಲ, ಅದಕ್ಕೆ ಪರೋಟನ ತರಿಸಿ ಪರೋಟನ ಹಾಕಿದ್ದೆ. ಅದನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿ, ಯಾಕಂದರೆ ಸಿಕ್ಕಾಪಟ್ಟೆ ಇವತ್ತು ಬರೀ ಅಡುಗೆ ಮನೆಯಲ್ಲೇ ಕೆಲಸ ಆಗೋಯಿತು. ತೊಳಿ ಬಳಿ ಅಡುಗೆ ಮನೆ ಕ್ಲೀನ್ ಮಾಡು, ಬೇಸು. ಈ ಸೆಕೆಗೆ ಅದಕ್ಕೂ ತುಂಬಾ ಸ್ವಲ್ಪ ಟಯರ್ಡ್ ಆಯಿತು ಅಂತಲೇ ಹೇಳ್ಬೋದು. ರಾತ್ರಿ ಊಟದ್ದು ಅಷ್ಟೊಂದು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇವಾಗ ನಾವು ನೈಟು 11 ಗಂಟೆಯಿಂದ ನಾವು ಒಂದು ಆಟ ಚೊಕ್ಕಬಾರ ಆಡೋಣ ಅಂದ್ಬಿಟ್ಟು ಆಡ್ತಾಯಿದ್ದೀವಿ. ಈಗಲೂ ಅಷ್ಟೇ ಫಸ್ಟ್ ಗೆದ್ದಿದ್ದು ನನ್ನ ಮಗಳೇ. ನಾವೇನೇ ಆಟ ಬಿಟ್ಕೊಟ್ಟಿದ್ದೀನಿ. ಇಲ್ಲ ಅವಳೇ ಗೆದ್ದಲು. ಇದಾಗಿತ್ತು ನಮ್ಮನೆ ವರ್ಷದೊಡ್ಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. Captains use 3 overs of spin in the power play. Thomas through that approach and thinking behind such. I think the idea was to get a slow wicket because we felt that it's a good game, it's going to stop a little bit. And I think the slower balls, like into the wicket when you were bowling slow, it was still sticking in, but you know, we weren't good enough on the given day. We're going to learn from it and move forward. Losses now, but still a lot of positivity within the camp.